ಹಗರಣದ ಪ್ರಕರಣದ ರೀಟ್ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ರಾಜೀನಾಮೆಗೆ ಒತ್ತಾಯಿಸಿ ಮಸ್ಕಿ ಪಟ್ಟಣದಲ್ಲಿ ತಾಲೂಕು ಬಿಜೆಪಿ ಘಟಕದಿಂದ ಬಿಜೆಪಿ ಕಾರ್ಯಾಲಯದಿಂದ ಕಾಲ್ನಡಿಗೆ ಮುಖಾಂತರ ಮುಖ್ಯ ರಸ್ತೆ ವಾಲ್ಮೀಕಿ ವೃತ್ತ ಮುಖಾಂತರ ಹಳೆ ಬಸ್ ನಿಲ್ದಾಣದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ರಾಜೀನಾಮೆಗೆ ಒತ್ತಾಯಿಸಿದರು. ಬದನಾಮಿ ಮಾಡೋ ಕೆಲಸ ಮಾಡಿದ್ರು. ಆದ್ರೆ ಇವತ್ತು ಏನ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂತಂದ್ರೆ, ಈಗಲ್ಲ ಹಿಂದೇನೋ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರು ಇಡೀ ಕರ್ನಾಟಕ ಸರ್ಕಾರಕ್ಕೆ ಹೈಯೆಸ್ಟ್ ಅಂದ್ರೆ ಜಾಸ್ತಿ ಸಾಲ ಮಾಡಿರ್ತಕ್ಕಂಥ ಕರ್ನಾಟಕದ ಮೇಲೆ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರೇ. ಈಗಲ್ಲ, ಇದು ಮೊದಲಿಂದಾನೇ ಇತಿಹಾಸ ಇದೆ. ನೀವು ಪುಸ್ತಕ ತೆಗೆದು ನೋಡ್ರಿ ಗೊತ್ತಾಗುತ್ತೆ. ಯಾಕಂದ್ರೆ 1,40,000 ಕೋಟಿ ಆಗಿನ ಕಾಲದಾಗ ಸಾಲ ಮಾಡಿದ್ದ ಆ ಮನುಷ್ಯ. ಅಂದ್ರೆ ನಾವು ಕರ್ನಾಟಕ ಸರ್ಕಾರದವರು ಏನ್ ಟ್ಯಾಕ್ಸ್ ಬರುತ್ತೆ ಬರೀ ಬಡ್ಡಿ ಕಟ್ಟೋದ್ರಾಗ ಸರಿ ಹೋಗಿವಿ. ಮತ್ತೆ ಈಗ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಅದು ಫ್ರೀ ಇದು ಫ್ರೀ ಅಂತೇಳಿ ಮತ್ತೆ ಸಾಲನೇ ಕೂಡಿಸ್ತಾ ಇದ್ದಾರೆ ಮೇಲೆ. ಅಂದ್ರೆ ನಮ್ಮ ತಲೆ ಮೇಲೆ ಸಾಲನೇ ಕೂಡ್ತಾ ಇದೆ. ಜೊತೆಗೆ ನಾನು 40 ವರ್ಷ ಭಾರಿ ಪ್ರಾಮಾಣಿಕತೆಯಿಂದ ಕೆಲಸ ನಿಭಾಯಿಸಿದ್ದೀನಿ.